Kara, can you speak in Kannada and explain about Citroen? ನೀವು ಕೇಳಿದಂತೆ ನಾನು ಕೇಳಣಿಯಲ್ಲಿ ಮುಂದುವರಿಸುತ್ತೇನೆ. ಫಸ್ಟ್ ಕೀಯಿಂದ ಸ್ಟಾರ್ಟ್ ಮಾಡಿದ್ರೆ ಕೀಯಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಡಿಸೈನ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಲಾಕ್ ಅನ್ಲಾಕ್ ಆಪ್ಷನ್ ಇದೆ. ಅಂಡ್ ಕಾರ್ನ ಓವರ್ ಆಲ್ ಲುಕ್ ನೋಡಿದ್ರೆ ಕಂಪ್ಲೀಟ್ಲಿ ಸಿಮಿಲರ್ ಆಗಿದೆ, ಬಟ್ ಇಂಟೀರಿಯರ್ಸ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ರೆ. ಇದು ಸಿಟ್ರಾನ್ ಅವರ ಬಸಾಲ್ಟ್ ಎಕ್ಸ್. ಆ್ಯಂಡ್ ಈ ಕಾರ್ನ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ, ಇನ್ಕ್ಲೂಡಿಂಗ್ ದ ಡ್ರೈವ್ ಇಂಪ್ರೆಷನ್ಸ್. ಅದಕ್ಕೂ ಮುಂಚೆ ಬಿಗ್ ಶೌಟ್ ಔಟ್ ಟು KHT ಸಿಟ್ರಾನ್. ಯಶವಂತಪುರದಲ್ಲಿದೆ ಈ ಶೋರೂಮ್. ಸೊ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಯಾವುದೇ ಸಿಟ್ರಾನ್ ಕಾರ್ನ ಈ ಶೋರೂಮ್ನಲ್ಲಿ ಬುಕ್ ಮಾಡ್ಬೋದು, ಟೆಸ್ಟ್ ರೈಡ್ ಕೂಡ ಮಾಡ್ಬೋದು. ಫ್ರಂಟ್ ಅಂಡ್ ಲುಕ್ ನ ನೋಡಿದ್ರೆ ತುಂಬಾ ಚೇಂಜಸ್ ಏನು ಮಾಡಿಲ್ಲ. ಅದೇ ಸಿಟ್ರಾನ್ ಲೋಗೋ, ನಮಗೆ ಸ್ವಲ್ಪ ಕ್ರೋಮ್ ಫಿನಿಶ್ ನ ಕೊಟ್ಟಿದ್ದಾರೆ. ಈ ಗ್ರಿಲ್ ನ ಬ್ಲಾಕ್ ಔಟ್ ಮಾಡಿದರೆ, ಸೊ ಇದರಿಂದ ಸ್ವಲ್ಪ ಸಕ್ಕದಾಗಿದೆ, ಎಸ್ಪೆಷಲಿ ಬ್ಲಾಕ್ ಕಲರ್ ಅಲ್ಲಿ. ಹೆಡ್ ಲ್ಯಾಂಪ್ ಯೂನಿಟ್ ನ ನೋಡಿದ್ರೆ LED ಯೂನಿಟ್ ಇದೆ, DRL ಡ್ಯೂಯಲ್ ಟೈಪ್ ಇದೆ. ಹಾಗೆ ನಮಗೆ ಪ್ರೊಜೆಕ್ಟರ್ LED ಸೆಟಪ್, ಈವನ್ ಫಾಗ್ ಲ್ಯಾಂಪ್ಸ್ ಕೂಡ ನಮಗೆ ಕಂಪ್ಲೀಟ್ LED ಯೂನಿಟ್ ಇದೆ. ಸ್ವಲ್ಪ ರೆಡ್ ಆಕ್ಸೆಂಟ್ಸ್ ನ ಕೊಟ್ಟಿದ್ದಾರೆ, ಸ್ವಲ್ಪ ಸ್ಪೋರ್ಟಿ ಆಗಿರೋದಕ್ಕೆ. ಸೊ ಓವರ್ ಆಲ್ ಫ್ರಂಟ್ ಅಂಡ್ ಡಿಸೈನ್ ಸಕ್ಕದಾಗಿದೆ. ಬಟ್ ಇದರ ಮೇನ್ ಇಂಪ್ರೆಷನ್ ಈ ಫ್ರೆಂಚ್ ಮ್ಯಾನುಫ್ಯಾಕ್ಚರರ್ ಅಲ್ಲಿ ನಮಗೆ 1.2 ಲೀಟರ್ 3 ಸಿಲಿಂಡರ್ ಇಂಜಿನ್ ಬರುತ್ತೆ. ನಿಮಗೆ NA ಪೆಟ್ರೋಲ್ ಅಲ್ಲಿ ಆಲ್ಮೋಸ್ಟ್ 85 bhp, 108 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗುತ್ತೆ. ಬಟ್ ಈ ಕಾರಲ್ಲಿ ಇದು ಟರ್ಬೋ ಪೆಟ್ರೋಲ್. ಇದರಲ್ಲಿ ನಿಮಗೆ ಮ್ಯಾನ್ಯುಯಲ್ ಆಟೋಮ್ಯಾಟಿಕ್ ಎರಡು ಸಿಗುತ್ತೆ. ಅಂಡ್ ಇದರಲ್ಲಿ ನಿಮಗೆ 108 bhp, ಆಲ್ಮೋಸ್ಟ್ 190 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗುತ್ತೆ ಮ್ಯಾನ್ಯುಯಲ್ ಅಲ್ಲಿ. ಬಟ್ ನೀವು ಆಟೋಮ್ಯಾಟಿಕ್ ಹೋದ್ರೆ ಮೋರ್ ದೆನ್ 200 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಸೊ ವೆರಿ ಗುಡ್ ಪಂಚಿ ಪವರ್ ಅಂಡ್ ಟಾರ್ಕ್ ಇದೆ. ಇನ್ಸುಲೇಷನ್ ಚೆನ್ನಾಗಿ ಮಾಡಿದರೆ. ಹಾಗೆ ಸೈಡ್ ಪ್ರೊಫೈಲ್ ಅಲ್ಲಿ ನೋಡಿದ್ರೆ ಇದು ಮೋರ್ ದೆನ್ 4.3 ಮೀಟರ್ ಲೆಂತ್ ಇರುವಂತ ಕಾರ್. ಸೊ ಅದರಿಂದ ಇಟ್ ಮೈಟ್ ಲುಕ್ ಸ್ಮಾಲ್, ಬಟ್ ರೋಡ್ ಪ್ರೆಸೆನ್ಸ್ ನೀವು ಒಳಗಡೆ ಕೂತಿರ್ಬೇಕಾದ್ರೆ ಇಟ್ ಈಸ್ ಎ ಬಿಗ್ ಕಾರ್. ಆಕ್ಚುಲಿ ಕ್ರೆಟಾ, ಸೆಲ್ಟೋ ಸೆಗ್ಮೆಂಟ್ ಅಲ್ಲಿ ಇರುವಂತ ಈ ಕಾರ್ ಪ್ರೈಸಿಂಗ್ ಅಲ್ಲಿ ನೋಡಿದ್ರೆ ನಿಮಗೆ ಸಾನೆಟ್ ವೆನ್ಯೂ ಪ್ರೈಸಿಂಗ್ ಅಲ್ಲಿ ಇದೆ. ಸೊ ವ್ಯಾಲ್ಯೂ ಫಾರ್ ಮನಿ ಫ್ಯಾಕ್ಟರ್ ಅಲ್ಲಂತೂ ಕ್ರೇಜಿ, ಯಾಕಂದ್ರೆ ನಿಮ್ಗೆ ಆಲ್ಮೋಸ್ಟ್ 7.99 lakhs ಅಲ್ಲಿ ಸ್ಟಾರ್ಟ್ ಆಗೋದು. ಸೊ ಈ ಕಾರ್ ಆಲ್ಮೋಸ್ಟ್ 11.5 ಲಕ್ಷ ಎಕ್ಸ್ ಶೋರೂಮ್ ನಿಮಗೆ ಸಿಗುತ್ತೆ. ಬಟ್ ಆನ್ ರೋಡ್ ಬೇಕಂದ್ರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಸೈಡ್ ಅಲ್ಲಿ ನೋಡಿದ್ರೆ ನಮಗೆ 16 ಇಂಚ್ ವೀಲ್ಸ್, ಡೈಮಂಡ್ ಕಟ್ ಫಿನಿಶ್, ನಮಗೆ ಸಿಟ್ರಾನ್ ಲೋಗೋ ಇದೆ. ವೀಲ್ ಆರ್ಚಸ್ ತುಂಬಾ ದೊಡ್ಡದಾಗ ಇದೆ. ಕೀ ನಾನು ಜೋಬಲ್ಲಿ ಇಟ್ಕೊಂತೀನಿ. ಕಾರ್ ಹತ್ರ ಬಂದಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಅನ್ಲಾಕ್ ಆಗುತ್ತೆ. ಸೊ ಪ್ರಾಕ್ಸಿಮಿಟಿ ಸೆನ್ಸರ್ ಇರೋದ್ರಿಂದ ಸ್ಕ್ವೇಸ್ ಸೆನ್ಸರ್ ಅವಶ್ಯಕತೆ ಇಲ್ಲ. ಬಟ್ ಒಂದೇನಂದ್ರೆ ನಮಗೆ ಫ್ಲಾಪ್ ಟೈಪ್ ಡೋರ್ ಹ್ಯಾಂಡಲ್ ಸಿಗುತ್ತೆ. ಸ್ವಲ್ಪ ಓಲ್ಡ್ ಸ್ಕೂಲ್ ಆಯ್ತು, ನಾರ್ಮಲ್ ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ಸ್, ಸ್ವಲ್ಪ ಮಾಡರ್ನ್ ಅಪ್ಡೇಟೆಡ್ ಡೋರ್ ಹ್ಯಾಂಡಲ್ ಸಿಗೋದಿಲ್ಲ. ಕೀನು ನಿಮಗೆ ಈ ತರ ಎಕ್ಸ್ಪೋಸ್ಡ್ ಆಗಿದೆ. ಬಟ್ ಓವರ್ ಆಲ್ ಕಾರ್ನ ಲೆಂತ್ ನೋಡಿದ್ರೆ ಮೋರ್ ದೆನ್ 4.3 ಮೀಟರ್. ಹಾಗೆ ವೀಲ್ ಬೇಸ್ನು ತುಂಬಾನೇ ಚೆನ್ನಾಗಿದೆ. ಸೊ ಇದರಿಂದ ನಿಮಗೆ ಒಳಗಡೆ ಸ್ಪೇಸ್ ಹಾಗೆ ಬೂಟ್ ಸ್ಪೇಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನಿಮ್ಗೆ 180 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಸೊ ಟೋಟಲ್ ವೀಲ್ ಕ್ಲಾಡಿಂಗ್ಸ್, ಡೋರ್ ಕ್ಲಾಡಿಂಗ್ಸ್ ನೋಡ್ಬೋದು, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಆಗಿ ಕಾರಲ್ಲಿ. ಹಾಗೆ ಇನ್ನೊಂದು ಇಂಪ್ರೆಸಿವ್ ಪಾರ್ಟ್ ಏನಂದ್ರೆ ಈ ಕಾರ್ನ ಕೂಪೆ ರೂಫ್ ಲೈನ್. ಸೊ ಇದರಿಂದ ಇದರ ರೋಡ್ ಪ್ರೆಸೆನ್ಸ್ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ರೆಡ್ ಆಕ್ಸೆಂಟ್ಸ್ ನ ಕೊಟ್ಟಿದ್ದಾರೆ. ನಮಗೆ ಹಿಂದೆ ಶಾರ್ಕ್ ಫಿನ್ ಆಂಟಿನಾ ಇದೆ, ಡಿಫಾಗರ್ಸ್ ನ ಕೊಟ್ಟಿದ್ದಾರೆ ನೋಡಿ. ಈ ತರ ಸ್ಲ್ಯಾಂಟೆಡ್ ಆಗಿದೆ ಗ್ಲಾಸ್. ಸೊ ಇದರಿಂದ ಸಕ್ಕದಾಗಿದೆ ನೋಡೋಕೆ. ಹಿಂದೆ ನಮಗೆ ಸಿಟ್ರಾನ್ ಲೋಗೋ, ಅದ್ರ ಜೊತೆಗೆ ಬಸಾಲ್ಟ್ ಎಕ್ಸ್ ಅಂತ ಇಲ್ಲಿ ಮಾತ್ರನೇ ಕಾಣಿಸೋದು. ಹಿಂದೆ ನಿಮಗೆ ಕ್ಯಾಮೆರಾ ಜೊತೆಗೆ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಸಿಗುತ್ತೆ. ಅಂಡ್ ಇನ್ನೂ ಇಂಪ್ರೆಸಿವ್ ಪಾರ್ಟ್ ಏನಂದ್ರೆ ಇದರಲ್ಲಿ ಬರುವಂತ 470 ಲೀಟರ್ ಅಷ್ಟು ಬೂಟ್ ಸ್ಪೇಸ್ ನೋಡಿ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಲೋಡಿಂಗ್ ಲಿಪ್ ಸ್ವಲ್ಪ ಹೈಟ್ ಆಗಿದ್ರು ಜಾಸ್ತಿ ಸ್ಪೇಸ್ ಇದೆ. ಸೊ 4-5 ಜನಕ್ಕೆ ತುಂಬಾ ಲಗೇಜ್ ಇಟ್ಕೊಬಹುದು. ಒಳಗಡೆ ನಮಗೆ ಲೈಟ್ ಸಿಗ್ತಾ ಇದೆ, ಪಾರ್ಸಲ್ ಟ್ರೇ ಇದೆ. ಹಾಗೆ ಒಳಗಡೆ ನೋಡಿದ್ರೆ ಹಾಗೆ ನಮಗೆ ಸ್ಪೇರ್ ವೀಲ್ ಕೂಡ ಸಿಗ್ತಾ ಇದೆ. ಬಟ್ ಇದರ ಸೈಜ್ ಬಂದು 185/65 R15 ಇಂಚ್. ಇದರಲ್ಲಿ 16 ಇಂಚ್ ವೀಲ್ಸ್ ಬರೋದು, ಬಟ್ ಸ್ಪೇರ್ ವೀಲ್ ನಮಗೆ 15 ಇಂಚ್ ವೀಲ್ ಸಿಗ್ತಾ ಇದೆ. ನಮಗೆ ಪ್ಯೂರ್ ಟೆಕ್ ಅಂತಾನು ಕೊಟ್ಟಿದ್ದಾರೆ. ಈ ಕೂಪೆ ರೂಫ್ ಲೈನ್ ಲುಕ್ ಯಾವ ತರ ಇದೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನೀವು ಇಂಟೀರಿಯರ್ ಅಲ್ಲಿ ನೋಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾರ್, ಯಾಕಂದ್ರೆ ಲೆದರ್ ಅಪೋಲ್ಸ್ಟ್ರಿ ಮೆಟೀರಿಯಲ್ಸ್ ಯೂಸ್ ಮಾಡಿರೋದು ಸಕ್ಕದಾಗಿದೆ. ಈವನ್ ಇನ್ಕ್ಲೂಡಿಂಗ್ ದ ಸ್ಟೇರಿಂಗ್ ವೀಲ್. ಈಗ ಹೊಸದಾಗಿ ನಮಗೆ ಕೀಲೆಸ್ ಎಂಟ್ರಿ ಇರೋದ್ರಿಂದ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ಸ್ಟೇರಿಂಗ್ ವೀಲ್ ಅಲ್ಲಿ ನಮಗೆ ಹೊಸದಾಗಿ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಕೊಟ್ಟಿದ್ದಾನೆ. ಸ್ಟೇರಿಂಗ್ ವೀಲ್ ಡಸಂಟ್ ಫೀಲ್ ದ್ಯಾಟ್ ಬಿಗ್, ಬಟ್ ಚೆನ್ನಾಗಿದೆ. ಸಿಟ್ರಾನ್ ಲೋಗೋ ಇದೆ. ಫ್ರಂಟ್ ಅಲ್ಲಿ ನಮಗೆ 7 ಇಂಚ್ ಡ್ರೈವರ್ಸ್ ಡಿಸ್ಪ್ಲೇ ಇದೆ, ಕ್ರಿಸ್ಪ್ ಆಗಿದೆ, ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಿದೆ. 10.25 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಲ್ಲಿ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಆಪ್ಷನಲ್ 360 ಡಿಗ್ರಿ ಕ್ಯಾಮೆರಾನು ಇದೆ. ಸೊ ಸೇಫ್ಟಿ ವೈಸ್ ವೆರಿ ನೈಸ್. ಹಾಗೆ ನಮಗೆ ಸ್ಟ್ಯಾಂಡರ್ಡ್ ಆಗಿ ವೈರ್ಲೆಸ್ ಚಾರ್ಜಿಂಗ್, ಬಿಗ್ ಕಪ್ ಹೋಲ್ಡರ್, 6 ಸ್ಪೀಡ್ ಆಟೋಮ್ಯಾಟಿಕ್ ಟಾರ್ಕ್ ಕನ್ವರ್ಟರ್ ಗೇರ್ ಬಾಕ್ಸ್ ಇದೆ. ನಿಮಗೆ ಮ್ಯಾನ್ಯುಯಲ್ ಆಪ್ಷನ್ ಕೂಡ ಇದೆ. ಅಂಡ್ ಈ ಕಾರ್ ನಲ್ಲಿ ನಿಮಗೆ ಟ್ರಾಪಿಕಲ್ ಕ್ಲೈಮೇಟ್ ಕಂಟ್ರೋಲ್ ಇದೆ. ಏನಂದ್ರೆ ಆಟೋಮ್ಯಾಟಿಕಲಿ ನಿಮಗೆ 14 ಡಿಗ್ರೀಸ್ ಅಷ್ಟು ಕೂಲಿಂಗ್ ಆಗುತ್ತೆ. ಸೊ ಎಷ್ಟೇ ಬಿಸಿಲಿರ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಅದ್ರ ಜೊತೆಗೆ ನಮಗೆ ಆಟೋ ಡಿಮ್ಮಿಂಗ್ IRVMs, ನಿಮ್ಗೆ ಇಲ್ಲಿ ಮಿರರ್ ಕೊಟ್ಟಿದ್ದಾರೆ. ಸೊ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ಡೋರ್ಸ್ ಅಲ್ಲಿ ಒಳ್ಳೆ ಸ್ಟೋರೇಜ್ ಆಪ್ಷನ್ಸ್. ಹಾಗೆ ನಮಗೆ ಪಿಯಾನೋ ಬ್ಲಾಕ್ ಫಿನಿಶ್ ಡ್ಯೂಯಲ್ ಟೋನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಈ ಬ್ರೌನಿಶ್ ಲೆದರ್ ಅಪಾಲ್ಸ್ಟ್ರಿ ಆಡ್ ಮಾಡಿರೋದ್ರಿಂದ ತುಂಬಾ ಪ್ರೀಮಿಯಂ ಆಗಿ ಕಾಣಿಸ್ತಾ ಇದೆ. ಅಂಡ್ ಮೇನ್ ಆಗಿ ಈವನ್ ಸೀಟ್ಸ್ ನ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಮ್ಗೆ ಇಲ್ಲಿ ಸಿಟ್ರಾನ್ ಲೋಗೋ, ಬ್ರೌನ್ ಲೆದರ್ ಅಪಾಲ್ಸ್ಟ್ರಿ, ನಮಗೆ ನಾರ್ಮಲ್ ಫ್ಯಾಬ್ರಿಕ್ ಇದೆ. ಇದು ವೆಂಟಿಲೇಟೆಡ್ ಸೀಟ್ ಆಪ್ಷನ್ ಬ್ಲಾಕ್ ಅಲ್ಲಿ ಕೊಟ್ಟಿರೋದ್ರಿಂದ ಜಾಸ್ತಿ ಗಲೀಜ್ ಆಗೋದಿಲ್ಲ. 3 ಸ್ಟೇಜ್ ಅಡ್ಜಸ್ಟಬಲ್ ವೆಂಟಿಲೇಟೆಡ್ ಸೀಟ್ಸ್ ಇದೆ. ಸೊ ಒಳ್ಳೆ ಕೂಲಿಂಗ್ ಆಪ್ಷನ್ ಅಂತೂ ಸಕ್ಕದಾಗಿದೆ. ಇಲ್ಲಿ ಮ್ಯಾನ್ಯುಯಲ್ ಪಾರ್ಕ್ ಬ್ರೇಕ್, ನಮಗೆ ಹ್ಯಾಂಡ್ ರೆಸ್ಟ್ ತುಂಬಾ ಹೈಟ್ ಆಗಿದೆ. ಸೊ ಡ್ರೈವಿಂಗ್ ಮಾಡ್ಬೇಕಾದ್ರೆ
ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಓವರ್ ಪ್ರಿಟಿ ನೈಸ್ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್. ಹಾಗೆ ಹಿಂದೆ ಎಕ್ಸ್ಪೀರಿಯನ್ಸ್ ಅಂತೂ ಇನ್ನೂ ಬೆಟರ್, ಯಾಕಂದ್ರೆ 4.3 ಮೀಟರ್ಸ್ ಲೆಂತ್ ಇರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ಈ ಸೆಗ್ಮೆಂಟ್ ಅಲ್ಲೇ. ಹೆಡ್ ರೆಸ್ಟ್ ಅಲ್ಲೂ ಅಡ್ಜಸ್ಟಬಿಲಿಟಿ ಆಪ್ಷನ್ಸ್ ನ ಕೊಟ್ಟಿದ್ದಾರೆ, ತುಂಬಾನೇ ಕಂಫರ್ಟಬಲ್ ಆಗಿದೆ. ನಮ್ ಸೀಟ್ ಪಾಕೆಟ್ಸ್ ಇದೆ, ಹಿಂದೆನೂ AC ವೆಂಟ್ಸ್ ಇದೆ, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ಸ್ ಇದೆ. ಅದ್ರ ಜೊತೆಗೆ ಮೇನ್ ಆಗಿ ಫಸ್ಟ್ ಇನ್ ದ ಸೆಗ್ಮೆಂಟ್ ನಮಗೆ ಅಂಡರ್ ಥೈ ಸಪೋರ್ಟ್ ನಾವು ಅಡ್ಜಸ್ಟಬಿಲಿಟಿ ಇದೆ, 3 ಸ್ಟೆಪ್ ಅಡ್ಜಸ್ಟಬಲ್ ಮಾಡ್ಕೊಬಹುದು, 3 ಪಾಯಿಂಟ್ ಸೀಟ್ ಬೆಲ್ಟ್ಸ್, ಅದ್ರ ಜೊತೆಗೆ ಐಸೋಫಿಕ್ ಮೌಂಟ್ಸ್ ಇದರಲ್ಲಿ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಸೇಫ್ಟಿ ವೈಸ್ ಅಲ್ಲೂ ಒಳ್ಳೆ ರೇಟಿಂಗ್ ಇದೆ. ಫಸ್ಟ್ ನೀವು ಕಾರಲ್ಲಿ ಕೂತು ಡ್ರೈವ್ ಮಾಡಿದ ತಕ್ಷಣ ಅನ್ಸೋದೆ ಕಾರ್ನ ರೋಡ್ ಪ್ರೆಸೆನ್ಸ್ ಅಂಡ್ ನಿಮ್ಮ ಇಂಪ್ರೆಷನ್ಸ್ ಯಾವ ತರ ಇದೆ ಅಂದ್ರೆ ತುಂಬಾ ಹೈಟ್ ಅಲ್ಲಿ ಕೂತಿರ್ತಾರ. ಫಾರ್ ಸಮ್ ಪೀಪಲ್ ಈ ಕಾರ್ ನಿಮಗೆ ಚಿಕ್ಕದಾಗ ಅನ್ಸ್ಬೋದು, ಬಟ್ ಇಟ್ ಈಸ್ ಎ ಕ್ರೆಟಾ ಸೆಲ್ಟೋ ಸೆಗ್ಮೆಂಟ್ ಕಾರ್ ಇದು. ಸೊ ಇಟ್ಸ್ ಅ ಬಿಗ್ ಕಾರ್. ಸೊ ಇದರಿಂದ ನೀವು ತುಂಬಾ ಹೈಟ್ ಅಲ್ಲಿ ಕೂತಿರ್ತೀರ, ಒಳ್ಳೆ ವ್ಯೂ ಇದೆ, ಪಿಲ್ಲರ್ ಅಬ್ಸ್ಟ್ರಾಕ್ಟ್ ಇಲ್ಲ. ಅಂಡ್ ಇಂಜಿನ್ ರೆಸ್ಪಾನ್ಸ್ ಬಗ್ಗೆ ಮಾತಾಡಿದ್ರೆ ಈ ಒಂದು ಇದು ಟರ್ಬೋ ಪೆಟ್ರೋಲ್ ಆಗಿದ್ರು ಟರ್ಬೋ ಲ್ಯಾಗೇ ಇಲ್ಲ, ಒಳ್ಳೆ ಪವರ್ ಪಂಚಿನ್ ಆಗುತ್ತೆ. ನೋಡಿ ಇದರಲ್ಲಿ ಬರೋದು ಟಾರ್ಕ್ ಕನ್ವರ್ಟರ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಇರೋದ್ರಿಂದ ನೋಡಿ ಸೀರಿಯಸ್ಲಿ 110, ಯಾಕಂದ್ರೆ ಈ ರೋಡಲ್ಲಿ ನಾವು 120 ಅಷ್ಟು ಹೋಗ್ಬೋದು. ಆ್ಯಂಡ್ ಇಟ್ ಫೀಲ್ಸ್ ಕ್ವೈಟ್ ಫಾಸ್ಟ್. ಸೊ ಒಳ್ಳೆ ಪಂಚಿ ರೆಸ್ಪಾನ್ಸ್ ಇದೆ. ಆ್ಯಂಡ್ ಈ ಆಟೋಮ್ಯಾಟಿಕ್ ಗೇರ್ ಬಾಕ್ಸಲ್ಲಿ ನಮಗೆ 205 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇರೋದ್ರಿಂದ ಸೊ ಫೀಲ್ಸ್ ವೆರಿ ಪಂಚಿ. ಸ್ಟೇರಿಂಗ್ ಫೀಡ್ಬ್ಯಾಕ್ ಚೆನ್ನಾಗಿದೆ. ಇನ್ನೊಂದು ಇಂಪ್ರೆಸಿವ್ ಫ್ಯಾಕ್ಟರ್ ಏನಂದರೆ ಇದರಲ್ಲಿ ನಮಗೆ ಫ್ಲೈಯಿಂಗ್ ಕಾರ್ಪೆಟ್ ಸಸ್ಪೆನ್ಷನ್ ಡಿಸೈನ್ ಇದೆ. ಸೊ ಇದ್ರೇನಂದರೆ ನಮಗೆ ವೀಲ್ಸ್ ಮಾತ್ರ ಮೂವ್ ಆಗುತ್ತೆ, ಕಾರ್ ಸ್ಟೇಬಲ್ ಆಗಿರುತ್ತೆ. ಸೊ ಅನ್ಇವನ್ ರೋಡ್ಸಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಕಾರಲ್ಲಿ ತುಂಬ ಚೆನ್ನಾಗಿ ಫೀಲ್ ಇರುತ್ತೆ. ಇಟ್ ಡಸಂಟ್ ಫೀಲ್ ವಾಬ್ಲಿ ಅಟ್ ಆಲ್. ಅದ್ರ ಜೊತೆಗೆ ನಮಗೆ ವೆಂಟಿಲೇಟೆಡ್ ಸೀಟ್ಸ್ ಇರೋದ್ರಿಂದ ಎಷ್ಟು ಚೆನ್ನಾಗಿ ಕೂಲಿಂಗ್ ಇದೆ. ಆ್ಯಂಡ್ ವರ್ಲ್ಡಲ್ಲಿ ಐ ಥಿಂಕ್ ಈ ಕಾರು ಒಂದರಲ್ಲಿ ನಿಮಗೆ 14 ಡಿಗ್ರೀಸ್ ಅಷ್ಟು ಕೋಲ್ಡ್ ಟೆಂಪ್ರೇಚರ್ ಆಗುತ್ತೆ AC ಆಟೋಮ್ಯಾಟಿಕ್. ಆ್ಯಂಡ್ ಇನ್ನೊಂದು ಗುಡ್ ಥಿಂಗ್ ಏನಂದರೆ ನಮಗೆ ಕಂಪ್ಲೀಟ್ ಬಟನ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ, AC ಕಂಟ್ರೋಲ್ಸ್ಗೆ, ಮ್ಯಾಕ್ಸ್ ಕೂಲಿಂಗ್ಸ್ಗೆ, ವೈಪರ್ಸ್ಗೆ, ಆಟೋಮ್ಯಾಟಿಕ್ಗೆ ಎಲ್ಲನೂ. ಸೊ ಐ ಥಿಂಕ್ ಇಟ್ ವರ್ಕ್ಸ್ ವೆರಿ ವೆಲ್. ಯಾವ ಕಾರ್ ನಮಗೆ ಈ ಥರ ಬಟನ್ಸ್ ಕೊಟ್ಟಿರ್ತಾರೋ ಇಟ್ ಈಸ್ ಆಲ್ವೇಸ್ ನೈಸ್. ಆ್ಯಂಡ್ ಫ್ಯಾನ್ ಬ್ಲೋವರೂ ತುಂಬ ಜೋರಾಗಿದೆ, ಇಲ್ಲಿಂದ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇದೆ. ಆ್ಯಂಡ್ ಈ ಡಿಸ್ಪ್ಲೇನು ಕ್ರಿಸ್ಪ್ ಆಗಿದೆ. ಇನ್ನೊಂದು ವಿಷಯ ಏನಂದರೆ ಇದರಲ್ಲಿ ನಮಗೆ ಕಾರ AI ಅಂತ ಇದೆ. ಆ್ಯಂಡ್ ಇದು ಎಷ್ಟು ಲ್ಯಾಂಗ್ವೇಜಸಲ್ಲಿ ಮಾತಾಡುತ್ತೆ ಆ್ಯಂಡ್ ಕನ್ನಡ ತುಂಬ ಚೆನ್ನಾಗೇ ಮಾತಾಡುತ್ತೆ. ಸೊ ಒಳ್ಳೆ ಇಂಟೆಲಿಜೆಂಟ್ ಕೋ ಪ್ಯಾಸೆಂಜರ್ ಥರ. ಕಾರ, ಕ್ಯಾನ್ ಯು ಸ್ಪೀಕ್ ಇನ್ ಕನ್ನಡ ಆ್ಯಂಡ್ ಎಕ್ಸ್ಪ್ಲೇನ್ ಅಬೌಟ್ ಸಿಟ್ರೋಯನ್ ಮಾಡೆಲ್ಸ್ ಇನ್ ಇಂಡಿಯಾ? ನೀವು ಕೇಳಿದಂತೆ ನಾನು ಕೇಲನಿಯಲ್ಲಿ ಮುಂದುವರಿಸುತ್ತೇನೆ. ಸಿಟ್ರೋಯನ್ ಬ್ರಾಂಡ್ ಬಗ್ಗೆ ತಿಳಿಯಲು ಬಯಸ್ವಿರಾ? ಹೌದು. 2029 ವೇಳೆಗೆ ಭಾರತದಲ್ಲಿ ಸಿಟ್ರೋನ್ ಮೋಡೆಲ್ಗಳು ಒದಗಿಸುತ್ತಿದೆ. ವಿದ್ಯುಕ್ತ ಹ್ಯಾಚ್ ಬ್ಯಾಕ್ ಹಾಗೂ ಸಿಟ್ರೋಎನ್ ನ ವಿದ್ಯುತ್ ದಾನವನ್ನು ಪ್ರತಿನಿಧಿಸುತ್ತದೆ. ಈ ಮಾಡೆಲ್ಗಳು ಫ್ರೆಂಚ್ ವಿನ್ಯಾಸ ಮತ್ತು ಉನ್ನತ ತಂತ್ರಜ್ಞಾನವನ್ನು ಹೊಂದಿವೆ. ನಿಮ್ಮ ಬಳಿ ಇನ್ನೇನು ಸಹಾಯ ಬೇಕಾದರೆ ಕೇಳಿ. ನೋಡಿ, ಇಲ್ಲಿ ಬೇರೆ ಸ್ಟೇಟ್ಸ್ ಇಂದ ಕರ್ನಾಟಕ ಬಂದಿರೋರ್ಗಿಂತ ಈ ಕಾರನೇ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದೆ. ಸೊ ಐ ಥಿಂಕ್ ವೆರಿ ನೈಸ್. ಕನ್ನಡ ಒಂದೇ ಅಲ್ಲ, ಹಲವಾರು ಇಂಡಿಯಾದಲ್ಲಿರೋ ಭಾಷೆಗಳನ್ನ ಕಾರ ಈಸಿಯಾಗಿ ಮಾತಾಡುತ್ತೆ. ಬ್ರೇಕ್ಸ್ ಚೆನ್ನಾಗಿದೆ, ಗುಡ್ ಆಕ್ಸಲರೇಷನ್, ಒಳ್ಳೆ ಡೆಡ್ ಪೆಡಲ್ನ ಕೊಟ್ಟಿದ್ದಾರೆ. ಸೊ ಇಟ್ ಫೀಲ್ಸ್ ವೆರಿ ನೈಸ್. ಬಟ್ ನಮಗೆ ಪ್ಯಾಡಲ್ ಶಿಫ್ಟರ್ಸ್ ಇದರಲ್ಲಿ ಇಲ್ಲ, ಅದರಿಂದ ನಾವು ಇನ್ನೂ ಎಂಗೇಜಿಂಗ್ ಡ್ರೈವಿಂಗ್ ಮಾಡಬೇಕಾದ್ರೆ ನಾವು ಮ್ಯಾನ್ಯುಯಲ್ಗೆ ಸ್ವಲ್ಪ ಶಿಫ್ಟ್ ಮಾಡಿಕೊಂಡು ಡೌನ್ ಶಿಫ್ಟ್ಸು ಅಪ್ ಶಿಫ್ಟ್ಸ್ನ ಮಾಡ್ಬೋದು. ಸೊ ಯು ಫೀಲ್ ಮಚ್ ಮೋರ್ ಫಾಸ್ಟರ್. ನೋಡಿ M4 M5 ಅಲ್ಲಿ 130 140 ಫೀಲ್ಸ್ ವೆರಿ ನೈಸ್. ನೀವೇನಾದ್ರೂ ಬೇಸ್ ವೇರಿಯಂಟ್ ಅಲ್ಲಿ ಹೋದ್ರೆ ನಿಮಗೆ NA ಪೆಟ್ರೋಲ್ ಬರುತ್ತೆ. ಸೊ ಆಲ್ಮೋಸ್ಟ್ ಸಿಮಿಲರ್ ಮೈಲೇಜ್ ಅದರಲ್ಲೂ ಸಿಗುತ್ತೆ. ಪವರ್ ಸ್ವಲ್ಪ ಕಮ್ಮಿ ಇರುತ್ತೆ. ಇದು ನಿಮಗೆ ಟರ್ಬೋ ಪೆಟ್ರೋಲ್ ಥರ ಅನ್ಸೋದೇ ಇಲ್ಲ ಗುರು. ಈವನ್ ಸಿಟಿಯಲ್ಲಿ ನಾನು ಓಡಿಸ್ಬೇಕಾದ್ರೂ ಹ್ಯಾಸ್ ದಟ್ ಒಳ್ಳೆ ಗ್ಲೈಡಿಂಗ್ ಥರ ಲೀನಿಯರ್ ಪವರ್ ಡೆಲಿವರಿ ಇರೋದ್ರಿಂದ ಇಟ್ ಈಸ್ ಪ್ರಿಟಿ ನೈಸ್. ಯು ಲೈಕ್ ಇಟ್. ಇನ್ನೊಂದು ವಿಷಯ ಏನಂದ್ರೆ ನಿಮಗೆ NA ಪೆಟ್ರೋಲಲ್ಲಿ ನಿಮಗೆ ಓನ್ಲಿ ಮ್ಯಾನ್ಯುಯಲ್ ಬರೋದು, ಆಟೋಮ್ಯಾಟಿಕ್ ಸಿಗೋದಿಲ್ಲ. ಸೊ ಡೆಫಿನೆಟ್ಲಿ ಐ ವಿಲ್ ರೆಕಮೆಂಡ್ ದಿಸ್ ಆಟೋಮ್ಯಾಟಿಕ್, ಎಸ್ಪೆಷಲಿ ಟರ್ಬೋ ಪೆಟ್ರೋಲಲ್ಲಿ, ಯಾಕಂದರೆ ಟ್ರಾಫಿಕಲ್ಲಿ ತುಂಬ ಕಂಫರ್ಟಬಲ್ ಆಗಿದೆ. ಇದರಲ್ಲಿ ನಮಗೆ ಆಟೋ ಸ್ಟಾರ್ಟ್ ಸ್ಟಾಪ್ ಆಪ್ಷನ್ ಕೂಡ ಇದೆ, ಬಟ್ ಕೆಲವು ಟೈಮಲ್ಲಿ ಅದು ಆಟೋಮ್ಯಾಟಿಕ್ ಆಗಿ ಆಫ್ ಆಗಿಬಿಡುತ್ತೆ, ಆನ್ ಆಗುತ್ತೆ, ಸ್ವಲ್ಪ ಅನಾಯಿಂಗ್. ಸೊ ಹತ್ತಿದ ತಕ್ಷಣ ಫಸ್ಟ್ ಮಾಡೋದೇ ಅದನ್ನು ಆಫ್ ಮಾಡೋದು. ಇನ್ನೊಂದು ವಿಷಯ ಏನಂದರೆ ಇದು ಕ್ರೆಟಾ ಸೆಲ್ಟೋ ಸೆಗ್ಮೆಂಟಲ್ಲಿ ಇದ್ರೂ ಇದರಲ್ಲಿ ನಿಮಗೆ ಸನ್ರೂಫ್ ಸಿಗೋದಿಲ್ಲ. ಆ್ಯಂಡ್ ಟು ಬಿ ಆನೆಸ್ಟ್, ಸೇಫ್ಟಿ ವೈಸ್ ನಿಮಗೆ ಸನ್ರೂಫ್ ಬೇಕಾಗೇ ಇಲ್ಲ. ಸೊ
ಐ ಥಿಂಕ್ ದಟ್ಸ್ ಅ ಗುಡ್ ಥಿಂಗ್. ಅದು ಬಿಟ್ಟರೆ ನೀವು ಲಾಂಗ್ ಡ್ರೈವ್ಸ್ ಹೋಗ್ಬೇಕಾದ್ರೆ 5 ಪೀಪಲ್ ಆರಾಮಾಗಿ ಹೋಗ್ಬೋದು. ಅಂದರೆ ಸ್ಪೇಸ್ ವೈಸ್ ಕಂಫರ್ಟಬಲ್ ಆಗಿದೆ. ಡಿಕ್ಕಿಯಲ್ಲಿ ನಿಮಗೆ ತುಂಬ ಸ್ಪೇಸ್ ಇದೆ, ಒಳ್ಳೆ ಲೆಗೇಜ್ ಹಾಕ್ಬೋದು. ಆ್ಯಂಡ್ ಈವನ್ ಟ್ರಾಫಿಕಲ್ಲಿ ಲೋ ಸ್ಪೀಡ್ಸಲ್ಲಿ ಹೋಗ್ಬೇಕಾದ್ರೂ ನಿಮಗೆ ಟರ್ಬೋ ಲ್ಯಾಗ್ ಅಷ್ಟು ಗೊತ್ತಾಗೋದಿಲ್ಲ. ಸೊ ದಟ್ಸ್ ಅನದರ್ ಗುಡ್ ಥಿಂಗ್. ಕೊರಿಯನ್ ಆದ ಹ್ಯುಂಡೈ ಹಾಗೆ ನಮಗೆ ಸೆಲ್ಟೋಸು ಕ್ರೆಟಾದಲ್ಲಿ ನಿಮಗೆ ಬೇಜಾನ್ ಫೀಚರ್ಸ್ ಬರ್ಬೋದು, ಸನ್ ರೂಫ್ ಬರ್ಬೋದು. ಬಟ್ ಈ ಥರ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್, ಅದರಲ್ಲೂ 1.2 ಲೀಟರ್ ಇಂಜಿನಲ್ಲಿ ಐ ಡೋಂಟ್ ಥಿಂಕ್ ಯು ವಿಲ್ ಗೆಟ್ ಇಟ್ ಇನ್ ಎನಿ ಅದರ್ ಕಾರ್. ಅದರಲ್ಲೂ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಸಿಗ್ತಾ ಇದೆ, 18.5, ಕೆಲವುದ್ರಲ್ಲಿ 19.5, 20 ಕೂಡ ಸಿಕ್ಕಿದೆ ಹೈವೇದಲ್ಲಿ. ಸೊ ವೆರಿ ವೆರಿ ಗುಡ್ ಥಿಂಗ್. ಬಟ್ ಸಿಟಿಯಲ್ಲಿ 15-16 ಡೆಫಿನೆಟ್ಲಿ ಸಿಗುತ್ತೆ, ಈವನ್ ವಿತ್ ಟರ್ಬೋ ಪೆಟ್ರೋಲ್. ಆ್ಯಂಡ್ 5 ಪೀಪಲ್ ಏನಾದರೂ ನೀವು ಲಾಂಗ್ ಟ್ರಾವೆಲ್ಲು ಟೂರಿಂಗ್ ಮಾಡ್ತಿದ್ದೀರಾ ಅಂದರೆ ಈವನ್ ದೆನ್ ನಿಮಗೆ ಲೆಗೇಜ್ ಇಡೋಕ್ಕೂ ಸ್ಪೇಸ್ ಇದೆ. ಒಳಗಡೆ 5 ಜನನೂ ಕಂಫರ್ಟಬಲ್ ಆಗಿರ್ತೀರಾ. ದ AC is top class, dude. So definitely I would recommend this car for sure ಅಂತಾನೆ ಹೇಳಬೇಕು. ಈ ಇಂಟೀರಿಯರ್ ಅಪ್ಡೇಟ್ ಪ್ಲಸ್ ಅದೇ ಪ್ರೈಸ್ ನ ಮೇಂಟೈನ್ ಮಾಡಿರೋದು ಐ ಥಿಂಕ್ ವೆರಿ ವೆರಿ ಗುಡ್ ಥಿಂಗ್. ಇದರಲ್ಲಿ ನಿಮಗೆ ಏರ್ ಕ್ರಾಸ್ ಆಪ್ಷನ್ ಇದೆ, ಪ್ಲಸ್ ನಿಮಗೆ C3X ಇದೆ. ಸೊ ನೀವೇನಾದ್ರೂ ಈ ಕಾರ್ನ ಬುಕ್ ಮಾಡಬೇಕು ಇಲ್ಲ ಹೋಮ್ ಟೆಸ್ಟ್ ರೈಡ್ ಮಾಡಬೇಕು ಅಂದ್ರೆ ನಾನು ಕೊಟ್ಟಿರೋ ನಂಬರ್ ಹಾಗೆ ಇಲ್ಲಾಂದ್ರೆ ಶೋರೂಮ್ ಹತ್ರ ಇದ್ರೆ ಶೋರೂಮ್ ಡೆಫಿನೆಟ್ಲಿ ರೀಚ್ ಔಟ್ ಮಾಡಿ. ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸೊ ನನಗಂತೂ ಸಖತ್ ಇಂಪ್ರೆಸ್ ಆಗೋಯ್ತು. ಬಟ್ ಡೆಫಿನೆಟ್ಲಿ ಲಾಂಗ್ ಡ್ರೈವ್ ತೊಗೊಂಡೋಗಿ ಇನ್ನೂ ಜಾಸ್ತಿ ಒಪಿನಿಯನ್ನ ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಯಾವಾಗಲೂ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಗಾಡಿ ಓಡಿಸಿದ್ರೆ ಹೆಲ್ಮೆಟ್ ಹಾಕ್ಕೊಳ್ಳಿ. ಟೇಕ್ ಕೇರ್, ಬಾಯ್.